ದಾಳಿಯನ್ನು ಮಾಡಿರುವಂತದ್ದು ನಾರ್ತ್ ಇಸ್ರೇಲ್ ವಾಯುನೆಲೆ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ನಾರ್ತ್ ಇಸ್ರೇಲ್ ವಾಯುನೆಲೆ ಮೇಲೆ ಅಟ್ಯಾಕ್ ಮಾಡಲಾಗಿರುವಂತದ್ದು. ಉತ್ತರ ಇಸ್ರೇಲ್ನಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಲೆಬನಾನ್ ನಿಂದ ಬಂದಂತ ಡ್ರೋನ್ ಧ್ವಂಸ ಮಾಡಿರುವಂತದ್ದು ಇಸ್ರೇಲ್. ಲೆಬನಾನ್ ನಿಂದ ಬಂದಂತ ಡ್ರೋನ್ ಅನ್ನ ಧ್ವಂಸ ಮಾಡಿದೆ. ಒಂದ್ ಕಡೆ ಇರಾನ್ ದಾಳಿಯನ್ನ ಮಾಡ್ತಾ ಇದ್ರೆ, ಮತ್ತು ಒಂದ್ ಕಡೆ ಲೆಬನಾನ್ನ ಉಗ್ರ ಸಂಘಟನೆ ಹಿಜ್ಬುಲ್ಲಾ ಅವರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವರು ಕೂಡ ಇರಾನ್ಗೆ ಸಪೋರ್ಟ್ ಕೊಟ್ಟಿರುವಂತದ್ದು. 2 ಡ್ರೋನ್ಗಳನ್ನ ಹೊಡೆದುರುಳಿಸಿರುವಂತದ್ದು ಇಸ್ರೇಲ್. 2 ಡ್ರೋನ್ಗಳನ್ನ ಹೊಡೆದುರುಳಿಸಲಾಗಿದೆ. ಲೆಬನಾನ್ನ ಬಾಬ್ಡಾದಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದೆ. ಲೆಬನಾನ್ ಮೇಲೂ ಕೂಡ ಇಸ್ರೇಲ್ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ ಅದರ ಜೊತೆಗೆ ಲೆಬನಾನ್ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗಿದೆ. ಯಾಕೆಂದ್ರೆ ಹಿಜ್ಬುಲ್ಲಾದವರು ಸಪೋರ್ಟಿಗೆ ಹೋಗಿದ್ದಾರೆ, ಇರಾನ್ ಸಪೋರ್ಟಿಗೆ ಬಂದಿದ್ದಾರೆ. ಸೊ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಎನ್ನುವಂತ ಕಾರಣಕ್ಕೋಸ್ಕರ ಲೆಬನಾನ್ ಮೇಲೂ ಕೂಡ ದಾಳಿ ಮುಂದುವರಿಸಿರುವಂತದ್ದು ಇಸ್ರೇಲ್. مطار مطار على النباتية، مطار على المطار، راح مطار إسرائيل، راح مطار الجيش. ಬೈರುತ್ ದಾಳಿಗೆ ಸಿಡಿದೆದ್ದಿರುವಂತದ್ದು ಇಸ್ರೇಲ್. ಬೈರುತ್ ದಾಳಿಗೆ ಸಿಡಿದೆದ್ದಿದೆ ಇಸ್ರೇಲ್. ಲೆಬನಾನ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್. ಲೆಬನಾನ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಲೆಬನಾನ್ನ 3 ಸ್ಥಳಗಳನ್ನ ಗುರಿಯಾಗಿಸಿ ದಾಳಿಯನ್ನು ಮಾಡಲಾಗಿರುವಂತದ್ದು ಇಸ್ರೇಲ್ನಿಂದ. ಹರೆತ್ ಹೈಕ್ ನಗರದ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಹಿಜ್ಬುಲ್ಲಾ ರೇಡಿಯೋ ಕಚೇರಿಯನ್ನ ಕೂಡ ಧ್ವಂಸ ಮಾಡಲಾಗಿದೆ. ಇಸ್ರೇಲ್ ದಾಳಿಯನ್ನ ಮಾಡಿ ಹಿಜ್ಬುಲ್ಲಾ ರೇಡಿಯೋ ಕಚೇರಿಯನ್ನ ಕೂಡ ಧ್ವಂಸ ಮಾಡಿದೆ. ಲೆಬನಾನ್ನ ಬಾಬ್ಡಾದಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದೆ. ಹಿಜ್ಬುಲ್ಲಾದ ಅಲ್ ನೂರ್ ರೇಡಿಯೋ ಕೇಂದ್ರ, ಅದು ಅಲ್ ಮನಾರ್ ಟಿವಿಯ ಪ್ರಧಾನ ಕಚೇರಿಯ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಈ ಒಂದು ಟಿವಿ ಕಚೇರಿ ಮೇಲೆ ದಾಳಿ, ರೇಡಿಯೋ ಕಚೇರಿ ಮೇಲೂ ಕೂಡ ದಾಳಿ. ಲೆಬನಾನ್ನ ಪ್ರಮುಖ 3 ನಗರಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇಸ್ರೇಲ್. ಹಿಜ್ಬುಲ್ಲಾ ಸಂಘಟನೆ ಇರಾನ್ ಸಪೋರ್ಟಿಗೆ ಬಂದಿದೆ, ಅವರು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕೆ ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ವೆಬ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿ, ಈಗ ಯಾವ ರೀತಿಯಾಗಿದೆ ಪರಿಸ್ಥಿತಿ ಮಧ್ಯಪ್ರಾಚ್ಯದಲ್ಲಿ? ಈ ಒಂದು ದಾಳಿಯನ್ನು ನೋಡುವಂತ ಸಂದರ್ಭದಲ್ಲಿ ಇಂಥ ಭೀಕರ ಪರಿಸ್ಥಿತಿ ನಿರ್ಮಾಣವಾಗಿದೆ, ಮತ್ತೆ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ. ಪೃಥ್ವಿ, ಎಲ್ಲೆಲ್ಲೂ ಕೂಡ ಆತಂಕದ ವಾತಾವರಣ ಇರುವಂಥದ್ದು. ನಗರಗಳ ಮೇಲೆ ಎಂದೂ ಕಂಡು ಕೇಳರಿದ ರೀತಿಯಲ್ಲಿ ಈ ಬಾಂಬು, ಮದ್ದು ಗುಂಡುಗಳ ಮತ್ತು ಮಿಸೈಲ್ಗಳ ಶಬ್ದ ಕೇಳಿ ಬರ್ತಾ ಇದೆ. ಈ ಯುದ್ಧದ ನಾಳೆ ಹೇಗಿರುತ್ತೆ, ಈ ಯುದ್ಧದ ನಂತರದ ಸ್ಥಿತಿ, ಅಥವಾ ಈ ಯುದ್ಧದ ಇನ್ನು ಕೆಲವೇ ಕ್ಷಣಗಳಲ್ಲಿ ಯುದ್ಧ ಯಾವ ರೀತಿಯಾದಂಥ ಒಂದು ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ ನಾವು ನೋಡೋದಾದ್ರೆ ಪ್ರಮುಖವಾಗಿ ಇಲ್ಲಿ 2 ಅಂಶಗಳನ್ನು ಗಮನಿಸಬೇಕು. ಒಂದು, ನಿನ್ನೆ ತಡರಾತ್ರಿ ತಮ್ಮ ವಿಶ್ ಪೋಸ್ಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಪೋಸ್ಟನ್ನು ಮಾಡಿದ್ದಾರೆ. ಆ ಪೋಸ್ಟ್ನಲ್ಲಿ ಅವರು ಕೊಟ್ಟಂಥ ಹೇಳಿಕೆ ಅಂತ, ಅಥವಾ ಅವ್ರ ಪೋಸ್ಟ್ನಲ್ಲಿ ಬರೆದಿರೋದನ್ನು ಗಮನಿಸ್ತಾ ಇದ್ರೆ, ಅವ್ರು ಹೇಳುವಂಥ ಅಂಶ ಏನಂದ್ರೆ, ನಮ್ಮ ಬಳಿಯಲ್ಲಿ ಅನ್ಲಿಮಿಟೆಡ್ ಆಗಿರತಕ್ಕಂಥ ಶಸ್ತ್ರಾಸ್ತ್ರಗಳಿದ್ದಾವೆ, ಈ ಯುದ್ಧ ಪ್ರೊಲಾಂಗ್ಡ್ ಆಗಿರುತ್ತೆ, ಸುದೀರ್ಘ ಕಾಲದ ತನಕ ಈ ಯುದ್ಧವನ್ನ ಮಾಡೋದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಹಿಂಜರಿಯೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಟ್ರಂಪ್ ಕೊಡ್ತಾ ಇದ್ರೆ, ಅಮೆರಿಕನ್ ಕೌನ್ಸಿಲೇಟ್ ಇದೆ ಪ್ರಮುಖವಾಗಿ 8 ರಾಷ್ಟ್ರಗಳಿಗೆ ಕಟ್ಟೆಚ್ಚರವನ್ನು ಕೊಟ್ಟಿರುವಂಥದ್ದು. 8 ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ತನ್ನ ನಾಗರಿಕರಿಗೆ ಕೊಟ್ಟಂತ ಈ ಒಂದು ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಪ್ರಮುಖವಾಗಿ ನೋಡೋದಾದ್ರೆ ಬಹ್ರೇನ್, ಈಜಿಪ್ಟ್, ಇರಾನ್, ಇರಾಕ್, ಇಸ್ರೇಲ್, ದ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ, ಜೋರ್ಡಾನ್, ಕುವೈತ್, ಲೆಬನಾನ್, ಓಮಾನ್, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಯೆಮೆನ್, ಈ ರಾಷ್ಟ್ರಗಳಲ್ಲಿರ್ತಕ್ಕಂಥ ತನ್ನ ನಾಗರಿಕರು ತಕ್ಷಣದಲ್ಲಿಯೇ ಅಲ್ಲಿಂದ ಹೊರಟು ಬನ್ನಿ. ನಿಮಗೆ ಸಿಕ್ಕಿರುವಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಕಮರ್ಷಿಯಲ್ ವೆಹಿಕಲ್ಗಳು ಸಿಕ್ಕರೆ, ಫ್ಲೈಟ್ಗಳು ಸಿಕ್ಕರೆ ಅದನ್ನು ಏರಿ ಮೊದಲು ಈ ರಾಷ್ಟ್ರಗಳನ್ನು ತೊರೆಯೇರಿ ಅನ್ನುವಂಥ ಹೇಳಿಕೆಯನ್ನು ಇವತ್ತು ಅಮೆರಿಕನ್ ಕೌನ್ಸಿಲೇಟ್ ಬಿಡುಗಡೆ ಮಾಡಿರುವಂಥದ್ದು. ಅಮೆರಿಕದ ವಿದೇಶಾಂಗ ಇಲಾಖೆ ಏನಿದೆ ಅವರು ಈ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಕಟ್ಟೆಚ್ಚರವನ್ನು ತನ್ನ ನಾಗರಿಕರಿಗೆ ಕೊಟ್ಟಿದ್ದಾರೆ. ಹಾಗಿದ್ರೆ ಈ 8 ರಾಷ್ಟ್ರಗಳ ಸ್ಥಿತಿಗತಿ ಏನಾಗಿರುತ್ತೆ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಈ 8 ರಾಷ್ಟ್ರಗಳಲ್ಲಿ ಅಮೆರಿಕ ಈ ರೀತಿಯಾಗಿ ತನ್ನ ನಾಗರಿಕರಿಗೆ ಎಚ್ಚರಿಕೆಯನ್ನು ಕೊಟ್ಟ ಬೆನ್ನಲ್ಲೇ ಈ ಎಲ್ಲಾ ರಾಷ್ಟ್ರಗಳಲ್ಲಿ ಭಾರತದ ಸರಿಸುಮಾರಾಗಿ 80 ಲಕ್ಷಕ್ಕೂ ಅಧಿಕ ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ, ಕೇವಲ ಇಲ್ಲಿ ಅಮೆರಿಕ ತನ್ನ ನಾಗರಿಕರಿಗೆ ಕೊಟ್ಟಂತ ಎಚ್ಚರಿಕೆ ಅಲ್ಲ ಇದು. ಈ 80 ಲಕ್ಷ ಜನರಿಗೂ ಕೂಡ ಒಂದು ರೀತಿಯಿಂದ ಆತಂಕದ ವಾತಾವರಣ ನಿರ್ಮಾಣ ಮಾಡುವಂತಹ ಎಚ್ಚರಿಕೆ ಇದು. ಹಾಗಿದ್ರೆ ಅವರೆಲ್ಲ ಏನ್ ಮಾಡಬೇಕು, ಎಲ್ಲಿಗೆ ಹೋಗ್ತಾರೆ, ಅವರ ಪರಿಸ್ಥಿತಿಗಳು ಹೇಗಾಗಿರ್ತವೆ ಅಂತೇಳಿ. ಯಾಕಂದ್ರೆ ಇಷ್ಟು ದೊಡ್ಡ ಭೀಕರ ಮಟ್ಟದ ಯುದ್ಧಗಳು ನಡೀತಿರುವಂತಹ ಸಂದರ್ಭದಲ್ಲಿ ಯಾವ ರಾಷ್ಟ್ರಗಳು ಕೂಡ ಹೋಗಿ ರೆಸ್ಕ್ಯೂ ಮಾಡುವಂತದ್ದು ಸುಲಭವಾಗಿರೋದಿಲ್ಲ. 1-2 ರಾಷ್ಟ್ರಗಳು ನಡೀತಾ ಇದ್ದಾಗ ಹೇಗೋ ಮಾತುಕತೆಯನ್ನು ಆಡಬಹುದು. ಇಲ್ಲಿ ಕೇವಲ
ರಾಷ್ಟ್ರಗಳು ಮಾತ್ರ ಅಲ್ಲ, ಹಿಜ್ಬುಲ್ಲಾ ರೀತಿಯಾಗಿರ್ತಕ್ಕಂಥ ಉಗ್ರ ಸಂಘಟನೆಗಳಿದ್ದಾವೆ, ಹಮಾಸ್ ರೀತಿಯಾಗಿರ್ತಕ್ಕಂಥ ಉಗ್ರ ಸಂಘಟನೆಗಳಿದ್ದಾವೆ. ಅದರ ಜೊತೆಗೆ ಎಲ್ಲಾ ರಾಷ್ಟ್ರಗಳು ಯಾರನ್ನೂ ನಂಬುವಂತ ಸ್ಥಿತಿಯಲ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಇಂತಹ ಎಚ್ಚರಿಕೆಯನ್ನ ಅಮೆರಿಕ ಬಿಡುಗಡೆ ಮಾಡಿರುವಂತದ್ದು ಇದು ಒಂದು ಕಡೆ ಆಯಿತು. ಅಂದ್ರೆ ಇಡೀ ಮಧ್ಯಪ್ರಾಚ್ಯದ ಈ 12 ರಾಷ್ಟ್ರಗಳೇನಿದಾವೆ ಎಲ್ಲವೂ ಕೂಡ ಸುರಕ್ಷಿತವಾಗಿಲ್ಲ. ಯಾವುದೇ ದೇಶಗಳು, ಅದು ಇಸ್ರೇಲ್ ಇರ್ಬೋದು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಕತಾರ್, ಓಮನ್, ಯಾವ ರಾಷ್ಟ್ರಗಳು ಕೂಡ ಸುರಕ್ಷಿತವಾಗಿಲ್ಲ. ಅಲ್ಲಿರ್ತಕ್ಕಂಥ ಯಾವ ನಾಗರಿಕರು ಸುರಕ್ಷಿತವಾಗಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಅಮೆರಿಕ ಕೊಟ್ಟಿದೆ. ಈ ಎಚ್ಚರಿಕೆಯ ಆಧಾರದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಆಗ್ತಾ ಇರುವಂತಹ ಸ್ಥಿತಿಗತಿಗಳನ್ನ ಒಂದು ಕಡೆ ಇರಾನ್ಗೆ ಸ್ಪಷ್ಟವಾಗಿರುವಂತದ್ದೇನು, ತನ್ನ ಭವಿಷ್ಯ ಸಂಪೂರ್ಣ ಮಂಕಾಗಿದೆ, ಸಂಪೂರ್ಣ ಕತ್ತಲೆಯಲ್ಲಿ ತನ್ನ ಭವಿಷ್ಯ ಸಾಗ್ತಾ ಇದೆ. ಒಂದು ರೀತಿಯಿಂದ ಸುಸೈಡ್ ಬಾಂಬ್ ಬರ್ತಾರ, ಹೇಗಿದ್ರು ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆಯಲ್ಲಿ ಒಂದು 4-5 ದೇಶ ತೆಗೆದುಕೊಂಡು ಹೋಗೋಣ ಅನ್ನುವಂತ ಮನಸ್ಥಿತಿಯನ್ನ ಪ್ರದರ್ಶನ ಮಾಡ್ತಾ ಇದೆಯಾ ಇಲ್ಲಿ ಇರಾನ್ ಅನ್ನುವಂತ ಪ್ರಶ್ನೆ ಈ ಎಚ್ಚರಿಕೆ ಬೆನ್ನಲ್ಲೇ ಮೂಡ್ತಾ ಇದೆ. ಯಾಕಂದ್ರೆ ಇರಾನ್ನಲ್ಲಿ ನಿನ್ನೆ ಮತ್ತು ಮೊನ್ನೆ 2 ದಿನಗಳಲ್ಲಿ ಸುಮಾರು 2022 ಟಾರ್ಗೆಟ್ಗಳನ್ನ ಇಸ್ರೇಲ್ ಮತ್ತು ಅಮೆರಿಕಗಳು ಉಡಿಸ್ ಮಾಡಿರುವಂತದ್ದು, ಅದನ್ನು ಹೊಡೆದು ಹಾಕಿದಾವೆ. ಅದರ ಜೊತೆಗೆ ಇರಾನ್ ಕೂಡ ಈ ಎಲ್ಲ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಕತಾರ್, ಜೋರ್ಡಾನ್, ಒಂದೇ ಒಂದು ದೇಶಗಳನ್ನ ಬಿಡ್ತಾ ಇಲ್ಲ. ಒಂದಿಲ್ಲ ಒಂದು ರೀತಿಯಲ್ಲಿ ದಾಳಿಗಳಾಗ್ತಾ ಇದಾವೆ. ಅಲ್ಲಿಯ ಏರ್ ಅಸೆಟ್ಸ್ ಇರ್ಬೋದು, ಅಂದ್ರೆ ಅಲ್ಲಿ ಏರ್ಪೋರ್ಟ್ಗಳಿರ್ಬೋದು, ಅಥವಾ ಅಮೆರಿಕದ ಸೇನಾ ನೆಲೆಗಳು, ವಾಯು ನೆಲೆಗಳಿರ್ಬೋದು, ಅಥವಾ ಅವರ ಕಮರ್ಷಿಯಲ್ ಹಬ್ಗಳೇನಿದಾವೆ, ಅತಿ ದೊಡ್ಡದಾಗಿರ್ತಕ್ಕಂಥ ಬಿಲ್ಡಿಂಗ್ಸ್ ಇರ್ಬೋದು, ಅಥವಾ ಅಲ್ಲಿ ಕೆಲಸ ಮಾಡುವಂತ ವಿಚಾರಗಳಿರ್ಬೋದು, ಉದಾಹರಣೆಗೆ ಅಮೆಜಾನ್ ಡಾಟಾ ಸೆಂಟರ್ ರೀತಿಯಾಗಿರ್ತಕ್ಕಂಥ ಸೆಂಟರ್ಸ್ ಇರ್ಬೋದು, ಪ್ರತಿಯೊಂದು ಅಂದ್ರೆ ಕಮರ್ಷಿಯಲ್ ಹಿಟ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಈ ದಾಳಿಯಿಂದ ಆಗ್ತಾ ಇರುವಂತ ವಿಚಾರ ಏನಂದ್ರೆ ಬಹುತೇಕವಾಗಿ ಮುಂದಿನ 1 ದಶಕಗಳ ಕಾಲ ಮತ್ತೆ ಈ ಮಧ್ಯಪ್ರಾಚ್ಯದಲ್ಲಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ತೆಗೆದುಕೊಂಡು ಹೋಗಬೇಕಾದ್ರೆ 1000 ರೀತಿಯಾಗಿ ಯೋಚನೆ ಮಾಡಬೇಕಾಗುತ್ತೆ, 1000 ಪಟ್ಟು ಯೋಚನೆ ಮಾಡಬೇಕಾಗುತ್ತೆ. ನಾವು ಯಾರು ಸುರಕ್ಷಿತವಾಗಿ ಅಲ್ಲಿ ಇಲ್ವಾ ಅಂತ ಹೇಳಿ ನಾವೆಲ್ಲ ನೋಡ್ತಾ ಇದ್ವಿ. ಆಪರೇಷನ್ ಸಿಂಧೂರ ನಡೆದಂತ ಸಂದರ್ಭದಲ್ಲಿ ಭಾರತದ ಮೇಲೆ ಈ ಪಾಕಿಸ್ತಾನ ಕೂಡ ಸುಮಾರು 300ರಿಂದ 400 ಇಸ್ರೇಲ್ ನಿರ್ಮಿತವಾಗಿರ್ತಕ್ಕಂಥ ಇದೇ ಕ್ವಾಲಿಟಿಯ ಟರ್ಕಿ ನಿರ್ಮಿತವಾಗಿರ್ತಕ್ಕಂಥ ಇದೇ ಕ್ವಾಲಿಟಿಯ ಡ್ರೋನ್ಗಳನ್ನ ಭಾರತದ ಮೇಲೆ ಪ್ರಯೋಗವನ್ನ ಮಾಡಿತ್ತು. ಸುಮಾರು 500ಕ್ಕೂ ಹೆಚ್ಚು ಸ್ವಾನ್ ಡ್ರೋನ್ಗಳನ್ನ ಪ್ರಯೋಗ ಮಾಡಿತ್ತು ಮತ್ತು ಲೈಟರ್ ಇಮ್ಯುನಿಷನ್ಸ್ ಗಳನ್ನ ಫೈರ್ ಮಾಡಿತ್ತು. ಅದೆಲ್ಲ ಮಾಡಿದ್ರು ಕೂಡ ಭಾರತದ ಮೇನ್ಲ್ಯಾಂಡ್ ಏನಿದೆ, ಪ್ರಮುಖ ನಗರಗಳಲ್ಲಿದೆ, ಒಂದೇ ಒಂದು ಡ್ರೋನ್ ಕೂಡ ಹಿಟ್ ಮಾಡೋದಕ್ಕೆ ನಮ್ಮ ಸೇನೆ ಬಿಟ್ಟಿರಲಿಲ್ಲ. ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಲ್ಲಿ ಅಳವಡಿಸಲಾಗಿತ್ತು. ಹಾಗಿದ್ರೆ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ ಅಂದ್ರೆ ಇಷ್ಟೆಲ್ಲ ಸಿರಿವಂತವಾಗಿರ್ತಕ್ಕಂಥ ಈ ರಾಷ್ಟ್ರಗಳು ಸರಿಯಾದ ರೀತಿಯಲ್ಲಿ ಏರ್ ಡಿಫೆನ್ಸ್ ಬಗ್ಗೆ ಗಮನವನ್ನ ಕೊಟ್ಟಿರಲಿಲ್ವಾ ಅಂತ ಹೇಳಿ. ಯಾಕಂದ್ರೆ ನೋಡಿ, ಮೊನ್ನೆ ತಾನೇ ಈ ದುಬೈನಲ್ಲಿರ್ತಕ್ಕಂಥ ಬುರ್ಜ್ ಖಲೀಫಾ, ವಿಶ್ವದ ಅತ್ಯಂತ ಎತ್ತರದ ಕಟ್ಟಡದ ಬಳಿಯಲ್ಲೂ ಕೂಡ ಮಿಸೈಲ್ಸ್ ಹಿಡಿದಿತ್ತು. ಅಂದ್ರೆ ಇರಾನ್ ಎಲ್ಲ ರೀತಿಯಿಂದನೂ ದಾಳಿ ಮಾಡೋದಕ್ಕೆ ಸಿದ್ಧವಾಗಿದೆ. ಜೊತೆಗೆ ಇವತ್ತು ಅತಿ ದೊಡ್ಡ ಡೆವಲಪ್ಮೆಂಟ್ ಅಂದ್ರೆ ಹರ್ಮೂಜ್ ಜಲಸಂಧಿ ಏನಿದೆ ಅದನ್ನ ನಾವು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತೀವಿ ಅಂತ ಇರಾನ್ ಹೇಳಿರುವಂತದ್ದು. ಅಂದ್ರೆ ಆ ಹರ್ಮೂಜ್ ಜಲಸಂಧಿ ಮೂಲಕವೇ ವಿಶ್ವದ 40ರಿಂದ 50% ಅಷ್ಟು ತೈಲ ಸರಬರಾಜಾಗುತ್ತೆ. ಭಾರತ ಕೂಡ ಸೌದಿ ಅರೇಬಿಯಾದಿಂದ ಏನಾದರೂ ತೈಲವನ್ನು ತರಿಸ್ಕೊಳ್ಬೇಕಾದ್ರೆ ಅದೇ ಜಲಸಂಧಿ ಮೂಲಕವಾಗಿ ತರಿಸ್ಕೊಳ್ಬೇಕು. ಅಂದ್ರೆ ಭಾರತ ದೇಶ ಸೇರಿದಂತೆ ವಿಶ್ವದ ಬಹುತೇಕ ರಾಷ್ಟ್ರಗಳಿಗೆ ಈ ತೈಲದ ಬಿಸಿ ಮುಟ್ಟುವಂತ ಸ್ಥಿತಿಗಳು ಕೂಡ ನಿರ್ಮಾಣ ಆಗಬಹುದು. ಹೀಗಾಗಿ ಮತ್ತಷ್ಟು ಯುದ್ಧ ಭೀಕರವಾಗುತ್ತೆ, ಅವರ ಎಲ್ಲ ಹಡಗುಗಳನ್ನು ನಾವು ಮುಳುಗಿಸ್ತೀವಿ ಅಂತೇಳಿ ಈಗ ಅಮೆರಿಕ ಎಚ್ಚರಿಕೆ ಕೊಟ್ಟಿರುವಂತದ್ದು. ಅಮೆರಿಕಕ್ಕೆ ಆಲ್ರೆಡಿ ಈಗ ಅಧಿಕೃತವಾಗಿ ಕತಾರ್ ಇವತ್ತು ಹೇಳಿಕೆಯನ್ನು ಕೊಟ್ಟಿದೆ, ನಾವು ಅಮೆರಿಕದ ಪರವಾಗಿ ಯುದ್ಧವನ್ನ ಮಾಡ್ತೀವಿ ಇರಾನ್ ಮೇಲೆ ಅಂತೇಳಿ. ಸೌದಿ ಅರೇಬಿಯಾ ಆಲ್ರೆಡಿ ಕೊಟ್ಟಿರುವಂತದ್ದು, UAE ಕೂಡ ಇದೇ ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾ ಇದೆ. ಅಂದ್ರೆ ಈ ಎಲ್ಲವನ್ನ ಗಮನಿಸಿದಾಗ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂತ ಹಂತದಲ್ಲಿದೆ. ಒಂದು ವೇಳೆ ಇರಾನ್ ನಲ್ಲಿರ್ತಕ್ಕಂಥ ಆಡಳಿತ ಏನಿದೆ ಅವರೇನಾದ್ರೂ ಶಾಂತಿ ಮಾತುಕತೆಯನ್ನ ಆಡ್ತೀವಿ, ಅಮೆರಿಕ ಜೊತೆಯಲ್ಲಿ ಒಪ್ಪಂದವನ್ನ ಮಾಡ್ಕೋತೀವಿ ಮತ್ತು ಅಲ್ಲಿರ್ತಕ್ಕಂಥ ನಾಗರಿಕರು, ಅದರಲ್ಲೂ ಮಹಿಳೆಯರಿಗೆ ಸಮಾನವಾದಂತಹ ಹಕ್ಕನ್ನು ಕೊಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ರೆ ಇವೆಲ್ಲವೂ ಕೂಡ ಮೇಲ್ಮಾತಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತೈಲವನ್ನ ನಿಮಗೆ ಕೊಡ್ತೀವಿ ಅಂತ ಅಮೆರಿಕ ಕೇಳಿದ್ರೆ ಈ ಯುದ್ಧ ನಿಲ್ಲುವಂತ ಸಾಧ್ಯತೆ ಇದೆ. ಇಲ್ಲದಿದ್ರೆ ಇದೇ ರೀತಿಯಾದಂತಹ ಚಿಕ್ಕ ಚಿಕ್ಕ ಕಾರಣಗಳನ್ನ ಇಟ್ಕೊಂಡೆ ಈ ಯುದ್ಧ ಮತ್ತಷ್ಟು ಭೀಕರತೆಯನ್ನು ಪಡೆದುಕೊಳ್ತಾ ಹೋಗುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ.